ಮನೋಹರನ ಮನದಾಳದ ಗುಂಡೇಟಿಗೆ ಚಿತ್ರವಾಗುತ್ತಿದೆ ಆ ಧರ್ಮರಾಜನ ಸಂಸಾರ. ಆ ಶಕುನಿಯ ಒಂದೇ ಮಾತಿಗೆ ಇಡೀ ಕೌರವ ಕುಲವೇ ಸರ್ವನಾಶವಾದಂತೆ ನನ್ನ ಈ ಒಂದೇ ಒಂದು ಸವಾಲಿಗೆ ಸರ್ವನಾಶವಾಗುತ್ತಿದೆ ಆ ಬೀರನ ಕನಸು. ನಿತ್ಯ ನನ್ನ ಸೂರೆಯಾಗಿ ಬದುಕುತ್ತಿದ್ದ ಆ ಲಾವಣ್ಯ ಇಂದು ನನ್ನ ತಂಗಿ ಎಂಬ ಹೆಸರಿನಿಂದ ನಿನ್ನ ಮನೆ ಸೇರಿ ಆ ಶಶಿಧರನ ಕುಸುಮದ ಸತಿಯಾಗಿ ನಿನ್ನ ಮನೆ ಮನ ಸೇರಿ ಧರ್ಮ ತುಂಬಿದ ಆ ನಿನ್ನ ಮನೆ ಸುಡುಗಾಡು ಮಾಡಿ ಹಸನಾದ ನನ್ನವಳ ಕೈಯಿಂದಲೇ ನನ್ನೆಲ್ಲ ಕಾರ್ಯ ಸಾಧಿಸಿಕೊಳ್ಳದಿದ್ದರೆ ನಾನು ಮನೋಹರನೇ ಅಲ್ಲ. ಇದೇನ್ ಮನೋಹರ್, ನೀನ್ ಆರ್ಭಟದ ನಗುವಿಂದ ಬಾಲವಣ್ಯ, ಇದು ಸಂತೋಷದ ನಗು. ಇಷ್ಟು ತಡಬೇಕೆ? ಇದೇನಿದು, ಇಷ್ಟು ಬೇಗ ಬಂದ್ರು ತಡಬೇಕೆ ಅಂತ ನನ್ನನ್ನು ಕೇಳ್ತಾ ಇದ್ದೀರಾ? ಹೌದು, ಮತ್ತೆ ಯಾಕೆಂದ್ರೆ ನನ್ನ ಮನಸ್ಸು ಮಲ್ಲಿಗೆ ಅಂತ ಎರಳಿ ಕನಸು ಮಧುರ ಸಿಹಿಜೇನಿನ ಹಣಿಯಂತೆ ಹೊರಬರುವಾಗ ನನಗೆ ಸಮಯದ ಪರಿಕಲ್ಪನೆ ಇರುವುದಿಲ್ಲ. ಮೊದಲು ನಿನ್ನ ಸಿಹಿಮುತ್ತೊಂದು ಕೊಡು, ನಂತರ ಮಾತಿನ ಮಂಟಪದ ಸುರಿಮಳೆ. ನೋಡಿ, ನನ್ನ ಸಿಹಿ ಮುತ್ತಿನಿಂದ ಈ ನಿಮ್ಮ ಪ್ರೇಮ ಚೀಲ ತುಂಬುವುದೇ. ಬನ್ನಿ ರಾಜ, ಬನ್ನಿ. ಸುರಿಸೊಂದು ಮಧುರವಾದ ಗೀತೆಯನ್ನು. ಅಕ್ಕಿ ಬೇಟೆ ಲಕ್ಕಮ್ಮ, ನಾ ಸಿಕ್ಕಾಪಟ್ಟೆ
ಇದು ನನ್ನ ಮನೆಗೆ. ನೀ ಗೈದ ನೃತ್ಯ ನೋಡಿ ಆ ನವಿಲು ನಾಚಿಕೊಂಡಿರಬೇಕು, ಆ ಕೋಗಿಲೆ ಮೌನವಾಗಿರಬೇಕು. ರಾಣಿ, ನೋಡಿ ಇದರಲ್ಲಿ ಈ ಮೌನ ಮಾತು ಬಿಟ್ಟು ಬೇಗ ಸೂರ್ಯ ಪಟ್ಟ ತೆಗೆದು ನಿಮ್ಮ ಮದುವೆ ಸ್ವೀಕರಿಸಿ ಅಂತ ಕೇಳ್ತಾ ಇದ್ದೆ. ಇನ್ನೂ ತಡವಿಲ್ಲ ರಾಣಿ. ಚಂದಿರನಂತ ಚಲುವ ಹೊಂದಿದ ನೀನು ನಿನ್ನ ಬಾಳು ಬಂಗಾರದಂತೆ ಸಾಗಿಸುವಂತೆ ನಾನು ಮಾಡುತ್ತೇನೆ. ಅದಕ್ಕೆ ಅಲ್ಲಿಂದ ನಿನಗೆ ಇಲ್ಲಿಗೆ ಕರೆಸಿದ್ದೇನೆ. ನಿನಗಿಂತ ಮೊದಲು ನನಗೆ ಆತುರವಿದೆ. ನಿನ್ನಿಂದಲೇ ನನ್ನ ಕೆಲ ಕಾರ್ಯ ಸಾಧಿಸಬೇಕಿದೆ. ಹಾಗಿದ್ರೆ ಆ ಕನಸಿನ ವರ ಯಾರು ಅಂತ ನಾನಿನ ಕೇಳಬಹುದೇ? ವರ ಸೂಪರ್. ಅವನ ಹುದ್ದೆ ಸಬ್ ಇನ್ಸ್ಪೆಕ್ಟರ್. ಅವನು ನನಗಿಂತ ನಿನಗೆ ಹೇಳಿ ಮಾಡಿಸಿದ ಮೂರ್ತಿ. ನಿನ್ನ ಸೌಂದರ್ಯದ ಪರಿಚಯ ಎಲ್ಲವನ್ನು ಅವನಿಗೆ ಹೇಳಿದ್ದೇನೆ. ಅವನಿಗೆ ನಿನಗಿಂತ ಮದುವೆ ಕಾತರವಿದೆ. ನನಗೆಲ್ಲ ಸೂಚಿಸಿ ಮದುವೆ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ. ನೋಡಿ ಇನ್ಸ್ಪೆಕ್ಟರ್ ಅಂತ ಹೇಳ್ತಾ ಇದ್ರ ಮೇಲೆ ನಾನು ಮಾತ್ರ ಕಾರ್ಯ, ನೀವು ಮಾತ್ರ ಕಾರ್ಯ ಗೊತ್ತಾಗಿ ರೈಲು ತಪ್ಪಿ ಹಳಿಯಾಗಬಾರ್ದು. ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿ. ಎಲ್ಲವನ್ನು ಬಲ್ಲವಳ ಮುಂದೆ ನಾ ಚಿಲ್ಲರ್ನಾಗೆ ಚಾಲು ಹೇಳಿದಂತೆ ನಿನಗೆಲ್ಲವನ್ನು ಹೇಳಿದೆಯಲ್ಲ ಅವಣ್ಯ. ಹೆಣ್ಣಾದ ಮಂತರಿಯಿಂದಲೇ ರಾಮಾಯಣವಾಗಲಿಲ್ಲವೇ? ಕಣ್ಣಿಲ್ಲದ ಧೃತರಾಷ್ಟ್ರನಿಂದಲೇ ಮಹಾಭಾರತ ರಾಜ್ಯಭಾರ ನಡೆಯಲಿಲ್ಲವೇ? ಕಾಲಿಲ್ಲದ ಹೇಳವ ವರುಣನಿಂದಲೇ ಸೂರ್ಯದೇವನ ರಥ ಓಡಲಿಲ್ಲವೇ? ಇಷ್ಟೆಲ್ಲ ನಿದರ್ಶನ ನಿನ್ನ ಮುಂದೆ ಇದ್ದರು ನಿನಗೆ ಕಲಿಸಿಕೊಡ್ಬೇಕಲ್ಲ ಅವಣ್ಯ. ಹಾಗಲ್ಲ, ಆ ಮೈಸಾಸುರ ಮರ್ದಿನಿ ಕೂಡ ಅದ್ಭುತ ಶಕ್ತಿಯಿಂದ ದೇವರ ದೇವತೆ ಕೂಡ ಬರ್ಲಿಲ್ಲವೇ? ಅದಕ್ಕೆ ನಿಮ್ಗೆ ಈ ಮಾತು ಹೇಳ್ತಾ ಇದ್ರೆ ಅಷ್ಟೇ. ತಕ್ಕ ಉತ್ತರ ಆಗಲಿ. ನಿನ್ನ ಮೋಹದ ಬಲೆಗೆ ಆ ಭೀರ ಧರ್ಮರಾಜರನ್ನು ಕೆಡವಿ ಕೈ ಹಿಡಿದ ನಿನ್ನ ಗಂಡನಿಂದಲೇ ಅವರನ್ನು ಬೀದಿ ಪಾಲಾಗಿಸಿ ಆ ವರಲಕ್ಷ್ಮಿಯನ್ನು ಯಾವ ಕೆಸರಿನ ಕಮಲದ ಮೇಲೆ ಕೂಡದ ಹಾಗೆ ಮಾಡಿ ತೋರಿಸು. ಮುಂದಿನ ಹಂತದ ಕಂತಿಯನ್ನು ನಾನು ನಿನಗೆ ಹೇಳಿಕೊಡವೆ. ಬಾ, ಹಾಡುತ್ತ ನಡೆದು ಮದುವೆ ಮಂಟಪಕ್ಕೆ ಹೋಗೋಣ. ನಿಮ್ಮ ಇಷ್ಟದಂತೆ ಆಗಲಿ, ಬನ್ನಿ.
ಜೇಕಾರ